ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಹಾಭಾರತದ 2ನೇ ಸಂಚಿಕೆಗೆ ತಮ್ಮ ಎಲ್ಲರಿಗೂ ಹಾರ್ದ ಸ್ವಾಗತ. ನಿನ್ನೆಯ ದಿನ ಮಹಾಭಾರತ ಎಂದ್ರೇನು, ಅದು ಹೇಗೆ ನಮಗೆ ಹರಿದು ಬಂತು ಎನ್ನುವಂಥ ವಿಚಾರವನ್ನು ತಿಳಿದುಕೊಂಡವು. ಇವತ್ತು ನೇರವಾಗಿ ವಿಷಯಕ್ಕೆ ಬರೋಣ. ಮಹಾಭಾರತದಲ್ಲಿ ಪ್ರಾರಂಭ ಆಗುವುದು ಎಲ್ಲಿಂದ ಅಂತ ಕೇಳಿದ್ರೆ ಪರೀಕ್ಷಿತ್ ರಾಜನಿಂದ. ಈ ಪರೀಕ್ಷಿತ್ ರಾಜ ಯಾರು ಅಂತ ಕೇಳಿದ್ರೆ ಅರ್ಜುನನ ಸಾಕ್ಷಾತ್ ಮೊಮ್ಮಗ, ಅಂದ್ರೆ ಪಾಂಡವರ ಮೊಮ್ಮಗ ಹಾಗೂ ಅಭಿಮನ್ಯು ಸುಭದ್ರೆಯ ಮಗ. ಇವನಿಗೆ ಪರೀಕ್ಷಿತ ಎನ್ನುವಂಥ ಹೆಸರು ಬರಲಿಕ್ಕೆ 2 ಕಾರಣ. ಮೊದಲನೇದು, ಇವನು ಸದಾ ಪರೀಕ್ಷೆಯನ್ನ ಮಾಡಿಕೊಂಡು ನಡೆಯುವಂಥವನು. ಅಂದರೆ ಹುಟ್ಟಿದ ತಕ್ಷಣ ಇವನ ಜಾತಕವನ್ನು ನೋಡಿದಂಥ ಎಲ್ಲ ಜ್ಯೋತಿಷ್ಯರು ಹೇಳ್ತಾರೆ ಇವನಿಗೆ ಹಾವಿನಿಂದ ಸಾವಿದೆ ಅಂತ. ಅದಕ್ಕಾಗಿ ಸದಾಕಾಲ ಪರೀಕ್ಷೆಯನ್ನ ಮಾಡಿಕೊಂಡು ನಡೆಯುವಂಥವನು ಅಥವಾ ಪರೀಕ್ಷಿಸುತ್ತಾ ಓಡಾಡುವವನು. ಇನ್ನೊಂದು, ಕೃಷ್ಣನಿಂದ ತ್ರಾಯಿಸಲ್ಪಟ್ಟವನು, ಅಂದರೆ ಕಾಪಾಡಲ್ಪಟ್ಟವನು ಎನ್ನುವಂಥ ಅರ್ಥದಲ್ಲಿ, ಕೃಷ್ಣನಿಂದ ರಕ್ಷಿಸಲ್ಪಟ್ಟವನು ಎನ್ನುವಂಥ ಕಾರಣಕ್ಕಾಗಿ. ಈ ಪರೀಕ್ಷಿತ್ ರಾಜನ ಕಥೆ ಎಲ್ಲಿಂದ ಆರಂಭವಾಗುತ್ತೆ ಅಂತ ಕೇಳಿದ್ರೆ, ಒಂದು ದಿನ ಪರೀಕ್ಷಿತ್ ಮಹಾರಾಜ ಬೇಟೆಗೆಂದು ಕಾಡಿಗೆ ಹೋಗ್ತಾನೆ. ಹೋದಂಥ ಸಂದರ್ಭದಲ್ಲಿ ಬೇಟೆಯಾಡುತ್ತಾ ಆಡುತ್ತಾ ಆಡುತ್ತಾ ಒಂದು ಮೃಗವನ್ನ ಬೆನ್ನಟ್ಟಿ ಹೋಗಿ ಅವನು ಸೈನ್ಯದಿಂದ ಮುಕ್ತಿಗೊಳ್ತಾನೆ. ಅಂದರೆ ಸೈನ್ಯವನ್ನ ಬಿಟ್ಟು ಬಹುದೂರ ಕ್ರಮಿಸ್ತಾನೆ ಆ ಮೃಗವನ್ನ ಬೆನ್ನಟ್ಟಿ. ಆಗ ವಯಸ್ಸಾದಂಥ ಪರೀಕ್ಷಿತ್ ರಾಜನಿಗೆ ದಿಕ್ಕು ತೋಚದಂತಾಗತ್ತೆ. ಆ ಪ್ರಾಣಿಯೂ ಸಹ ಸಿಗುವುದಿಲ್ಲ, ಓಡಿ ತಪ್ಪಿಸಿಕೊಳ್ಳುತ್ತೆ. ಹಾಗಾಗಿ ಹಸಿವು ಮತ್ತು ಬಾಯಾರಿಕೆಯಿಂದಾಗಿ ಇಲ್ಲಿ ಏನಾದರೂ ಸಿಗ್ಬೋದಾ ಅಂತ ಹುಡುಕಿಕೊಂಡು ವಾಪಸ್ ಬರುವಂತ ಸಂದರ್ಭದಲ್ಲಿ ಶಮೀಕರ ಆಶ್ರಮ ಅವನಿಗೆ ಕಾಣುತ್ತೆ. ಆ ಶಮೀಕರ ಆಶ್ರಮವನ್ನ ಪ್ರವೇಶಿಸುತ್ತಾನೆ ಹಾಗೂ ಅಲ್ಲಿ ಇದ್ದಂಥ ಋಷಿಯನ್ನ ನೋಡಿ ಕೈ ಮುಗಿದು ಕೇಳ್ತಾನೆ, ಋಷಿವರ್ಯರೇ, ನನಗೇನಾದರೂ ಕುಡಿಲಿಕ್ಕೆ ಹಾಗೂ ತಿನ್ನಲಿಕ್ಕೆ ಸಿಗ್ಬೋದಾ ಅಂತ. ಆದರೆ ಋಷಿಕರು ಧ್ಯಾನಾವಸ್ಥೆಯಲ್ಲಿದ್ದರಿಂದ, ಗಾಢವಾದಂತಹ ಧ್ಯಾನಾವಸ್ಥೆಯಲ್ಲಿದ್ದರಿಂದ ಪರೀಕ್ಷಿತನಿಗೆ ಯಾವುದೇ ತೆರನಾದಂಥ ರಿಪ್ಲೈಯನ್ನ, ಅಂದರೆ ಆದರ ಆದಿತ್ಯವನ್ನ ಮಾಡೋದಿಲ್ಲ. ಅದರಿಂದ ಸಿಟ್ಟಿಗೆದ್ದಂಥ ಪರೀಕ್ಷಿತ್ ಮಹಾರಾಜ ಅಲ್ಲೇ ಸತ್ತು ಬಿದ್ದಂಥ ಹಾವನ್ನ ಅವರಿಗೆ ಕುತ್ತಿಗೆ ಹಾಕಿ ಅವನನ್ನು ಕೊಡ್ತಾನೆ. ಇದು ಯಾರೋ ಕಳ್ಳರು ಇರ್ಬೋದು, ನನ್ನಿಂದ ತಪ್ಪಿಸಿಕೊಳ್ಳಲು ಹೀಗೆ ನಾಟಕ ಮಾಡ್ತಿದ್ದಾರೆ. ಹಾಗಾಗಿ ನನಗೆ ಒಂದಂಥ ಅತಿಥಿ ಅಭ್ಯಾಗತರಿಗೆ ಯಾವುದೇ ಆದರ ಆದಿತ್ಯವನ್ನ ಮಾಡ್ತಿಲ್ಲ ಅಂತ. ಆದರೆ ಅವನಿಗೆ ತಿಳಿದಿಲ್ಲ ಇಲ್ಲಿರುವಂಥವರು ಶಮಿಕ ಮುನಿಗಳು ಗಾಢ ಧ್ಯಾನಾವಸ್ಥೆಯಲ್ಲಿದ್ದಾರೆಂದು. ಅದಿಷ್ಟನ್ನ ಮಾಡಿದಂಥ ಪರೀಕ್ಷಿತ ವಾಪಸ್ಸು ತನ್ನ ರಾಜ್ಯಕ್ಕೆ ಮರಳುತ್ತಾನೆ. ಆದರೆ ಇಲ್ಲಿ ಏನಾಗತ್ತೆ ಅಂತ ಕೇಳಿದ್ರೆ, ಶಮಿಕರು ಧ್ಯಾನಾವಸ್ಥೆಯಲ್ಲಿ ಮುಳುಗಿರುವಂತಹ ಸಂದರ್ಭದಲ್ಲಿ ಅವರಿಗೊಬ್ಬ ಮಗ ಇರ್ತಾನೆ. ಅವನು ಯಾರು ಕೇಳಿದ್ರೆ ಶೃಂಗಿ ಚಿಕ್ಕ ವಯಸ್ಸಿನಲ್ಲೇ ಬ್ರಹ್ಮನನ್ನ ಕುರಿತು ತಪಸ್ಸನ್ನ ಆಚರಿಸಿ ವಾಪಸ್ಸು ಬರ್ತಾ ಇರ್ತಾನೆ. ಅಂಥ ಸಂದರ್ಭದಲ್ಲಿ ಅವನ ಮಿತ್ರನಾದಂಥ ಕೃಷ ಅವನೆದುರಿಗೆ ಸಿಗ್ತಾನೆ. ಅವನು ಯಾವಾಗಲೂ ಈ ಶೃಂಗಿಯೊಂದಿಗೆ ಜಗಳ ಮಾಡ್ತಾ ಇರ್ತಾನೆ. ಹಾಗೆ ಅಣುಕಿಸುವ ರೀತಿಯಲ್ಲಿ ಹೇಳ್ತಾನೆ, ನಿನ್ನ ತಂದೆಯವರ ಕುತ್ತಿಗೆಗೆ ಪರೀಕ್ಷಿತ್ ಮಹಾರಾಜ ಸತ್ತ ಹಾವನ್ನ ಹಾಕಿ ಹೋಗಿದ್ದಾನೆ. ನೀನು ಎಷ್ಟು ತಪಸ್ಸು ಮಾಡಿದ್ರೆ ಏನು ಪ್ರಯೋಜನ? ಈ ಅವಮಾನವನ್ನ ಹೇಗೆ ಸಹಿಸಿಕೊಳ್ಳುತ್ತೀಯ ಅಂತ ಅವನನ್ನ ಏನು ಮಾಡ್ತಾನೆ, ಕೆಣಕ್ತಾನೆ. ಹಾಗಾಗಿ ಇದರಿಂದ ಕೋಪಗೊಂಡಂತ ಶೃಂಗಿ ಪರೀಕ್ಷಿತನಿಗೆ ಒಂದು ಶಾಪವನ್ನ ಕೊಡುತ್ತಾನೆ. ಇಂದಿನ ದಿನದಿಂದ 7 ದಿನದ ನಂತರದಲ್ಲಿ ಹಾವು ಕಚ್ಚಿ ಆ ಪರೀಕ್ಷಿತ್ ರಾಜ ಸಾಯಲ್ಪಡಲಿ ಎಂದು. ಅದನ್ನ ತನ್ನ ತಂದೆಯು ವಾಪಸ್ಸು ಮರಳಿದಂಥ ಶೃಂಗಿ ಶಮಿಕರಲ್ಲಿ ಹೇಳ್ತಾನೆ, ನಾನು ಹೀಗೆ ಪರೀಕ್ಷಿತ ರಾಜನಿಗೆ ಶಾಪವನ್ನ ಕೊಟ್ಟಿದ್ದೇನೆಂದು. ಅದನ್ನ ಕೇಳಿದಂತಹ ಶಮಿಕರು ತುಂಬಾ ದುಃಖ ಪಡ್ತಾರೆ. ಏನಂತ ಅಂತ ಕೇಳಿದ್ರೆ, ಯಾಕಪ್ಪ ಹೀಗೆ ಮಾಡಿದೆ? ಅತ್ಯುತ್ತಮ ಮಹಾರಾಜರಾದಂಥ ಪರೀಕ್ಷಿತ್ ರಾಜನಿಗೆ ಯಾಕೆ ಈ ತರನಾದಂಥ ಶಾಪವನ್ನ ಕೊಟ್ಟೆ? ಆ ಥರ ಶಾಪ ಕೊಡಬಾರ್ದಿತ್ತು, ನೀನು ಹೋಗಿ ರಾಜ್ಯಭಾರವನ್ನ ಮಾಡುತ್ತೀಯಾ ಎಂದು ಅವನಲ್ಲಿ ಕೇಳಿದಾಗ, ತಪ್ಪಿನ ಅರಿವಾದಂಥ ಶೃಂಗಿ ಏನು ಮಾಡಲಿಕ್ಕೂ ಆಗೋಲ್ಲ ತಂದೆ, ನಾನು ಬ್ರಹ್ಮನಿಂದ ವರ ಪಡೆದು ಬಂದಿದ್ದೇನೆ, ನನ್ನ ಶಾಪ ಎಂದೂ ಸುಳ್ಳಾಗ್ಲಿಕ್ಕೆ ಸಾಧ್ಯವಿಲ್ಲ, ನಾನೆಂದೂ ಸುಳ್ಳನ್ನು ಆಡಿಲ್ಲ ಅಂತ ಹೇಳಿದಾಗ, ಹಾಗಾದ್ರೆ
ಇನ್ನು 7 ದಿನವನ್ನ ಆ ಪರೀಕ್ಷಿತ್ ರಾಜ ಸದುಪಯೋಗ ಪಡಿಸಿಕೊಳ್ಳಿ. ಹಾಗಾಗಿ ನೀನು ಅವನಿಗೆ ಈ ವಿಷಯವನ್ನ ತಿಳಿಸು ಅಂತ ಹೇಳಲಾಗಿ ಏನ್ ಮಾಡ್ತಾನೆ, ಶೃಂಗಿಯನ್ನ ಕಳಿಸಿಕೊಡ್ತಾನೆ. ಶೃಂಗಿ ಪರೀಕ್ಷಿತ ರಾಜನ ಆಸ್ಥಾನಕ್ಕೆ ಬಂದು ನಡೆದಂತ ಘಟನೆಯನ್ನೆಲ್ಲ ವಿವರಿಸ್ತಾನೆ. ಅದರಿಂದ ದುಃಖಿತನಾದಂತ ಪರೀಕ್ಷಿತ್ ಮಹಾರಾಜ ಏನ್ ಹೇಳ್ತಾನೆ ಅಂದ್ರೆ, ಇನ್ನು ಉಳಿದ 7 ದಿನವನ್ನ ನಾನು ಅತ್ಯುತ್ತಮವಾದಂತಹ ವಿಷಯವನ್ನ ತಿಳಿದುಕೊಳ್ಳೋದಕ್ಕೆ ಭಕ್ತಿಯ ಮಾರ್ಗವನ್ನು ಅನುಸರಿಸಲಿಕ್ಕೆ ಬಯಸ್ತೇನೆ. ಹಾಗಾಗಿ ಸಮುದ್ರದ ಮಧ್ಯದಲ್ಲಿ ಸ್ತಂಭ ಶಿಲಾ ಮಂಟಪವಾಗಲಿ, ಅಲ್ಲಿ ನಾನು 7 ದಿನಗಳ ಕಾಲ ದೇವರನ್ನ ಧ್ಯಾನಿಸುತ್ತಾ ಕಳಿತೇನೆ ಅಂತ ಹೇಳಿ ನಿರ್ಧರಿಸಿ ಅಲ್ಲೇ ನದಿ ತೀರದಲ್ಲಿ ಏನನ್ನ ಮಾಡ್ತಾನೆ, ಗ್ರಹವನ್ನ ನಿರ್ಮಿಸಿ ಅಲ್ಲಿ ಹೋಗ್ತಾನೆ. ಅಲ್ಲಿಗೆ ಶುಕ್ರಾಚಾರ್ಯರು ಬರ್ತಾರೆ. ಅಲ್ಲಿ ಭಾಗವತ ಸಪ್ತಾಹ ನಡೆಯುತ್ತೆ. ಇದು ಒಂದು ಭಾಗವತದ ಆರಂಭದ ಕತೆ. ಇನ್ನು ಮುಂದಿನ ಕಥೆಯನ್ನ ತಿಳ್ಕೊಳ್ಳಿಕ್ಕೆ ಇಚ್ಛೆ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಷಯವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೇನೆ. ನಾಳಿನ ದಿನದಲ್ಲಿ